ಥ್ಯಾಂಕ್ ಯು. ಹಾಡು ಚೆನ್ನಾಗಿತ್ತು ಮತ್ತು ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ. ತುಂಬ ಚೆನ್ನಾಗಿ DOP ಕೆಲಸ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ಮತ್ತು DOP ಇವರೇ. ವೆರಿ ಗುಡ್ ಫೋಟೋಗ್ರಫಿ. ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟೋದಕ್ಕೆ. ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಕೊನೆ ಶಾರ್ಟ್ಸ್ ಬಂದಿದ್ದು 1.5 ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಡು ಚೆನ್ನಾಗಿ ಮೂಡಿ ಬಂದಿದೆ. ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಒಂದು ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರೋದರಲ್ಲಿ ಇದು ಬೇರೆಯೇ ಪಾತ್ರ. ಒಂದು ಕುಡುಕನ ಪಾತ್ರ, ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ. ಅದಾಗಿ ಕುಡಿತ ಬಿಟ್ಟು ಅದು ಆದ ನಂತರ ಏನು ಜೀವನ ಅನ್ನೋದು, ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲೂಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮೀಡಿಯಾದವ್ರು ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ಆ ಸಾಂಗ್ಸು ನೋಡಿದೆ, ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು. ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್, ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಒಂದು ಚಡ್ಡಿ. ಅದೇ ಅದು ಚಡ್ಡಿ ಹಾಕ್ಸಿಲ್ಲ, ಅದನ್ನೇ ಕೇಳ್ತಿದ್ರು ಇವರು. ಓಕೆ, ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು. ನಿಮಗೆ ದೇವರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನನಗೂ ಸೆಲ್ವಮ್ಗೂ ನಮ್ಮ ಸಂಬಂಧ 19 ವರ್ಷದಿಂದ. ಸೊ ನನ್ನ ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್ ಅವರು ಕ್ಯಾಮ್ರಾಮನ್ ಆಗಿದ್ದರು. ಸೊ ನಾವು ಒಟ್ಟಿಗೆ 6 ಸಿನಿಮಾ ಮಾಡಿದ್ವಿ ಆ್ಯಸ್ ಎ ಡೈರೆಕ್ಟರ್ ಕ್ಯಾಮ್ರಾಮ್ಯಾನ್. ಸೊ ಅವರ 2 ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು ಪಡಿಕಾದಪ್ಪ ಕಂಗಲ್ ತಮಿಳ್ ಮತ್ತು ಇದು ಗುರಿ. ಸೊ ಇದರಲ್ಲಿ ಒಂದು BDO ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು ಸ್ಟ್ರಿಕ್ಟ್ ಪಾತ್ರ, ಖುಷಿ ಆಯಿತು ಪಾತ್ರ. ಆ್ಯಂಡ್ ಕಮಿಂಗ್ ಟು ಸಾಂಗ್ಸ್, ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ. ಅದನ್ನು ಸೆಲ್ವಮ್ ಮಾಡಿದ್ದಾರೆ. ಒಂದು ಮಣಿರತ್ನಂನ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ. ಸೊ ಹಾಗೆ ಸೆಲ್ವಮ್ ಮಾಡಿದ್ದಾರೆ. ಸೊ ಅದು ಒಂದು ವೆರಿ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಷ್ಟ, ನಂಗೆ ಗೊತ್ತು, ಬೇಕಾದ್ರೆ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ಕಷ್ಟ. ಸೊ ಬಟ್ ಥ್ಯಾಂಕ್ ಯು ಸೆಲ್ವಮ್ ಫಾರ್ ಗಿವಿಂಗ್ ಮಿ ಪಾರ್ಟ್. ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳಬೇಕು, ಇನ್ನೂ ಟ್ರಿವಿಯಾ ಅಂತ. ನನ್ನ ಫಸ್ಟ್ ಸಿನಿಮಾ SMS 6260ಗೆ ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ದ. ಸೆಲ್ವಮ್ ಕ್ಯಾಮ್ರಾಮನ್ ಆಗಿದ್ದ, ಆಗ ಚಿಕ್ಕವನಾಗಿದ್ದ. ಸೇಮ್ ಏಜ್ ಈಗ ಅವನ ಮಗ ಇದ್ದಾನೆ. ಸೊ ಅದೇ ನೆನಪಾಯ್ತು ನನಗೆ. ಸಿನಿಮಾ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಚಿತ್ರ ತುಂಬ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು. ಸೆಲ್ವಮ್ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್, ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ಹಾಗೆ ರಿಲೀಸ್ ಆದ ತಕ್ಷಣ 25 ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ, ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು. ಥ್ಯಾಂಕ್ ಯು. ಸೊ ನಾನು ಸೆಲ್ವಮ್ ಸರ್ ಜೊತೆ 2ನೇ ಮೂವಿ ಇದು ಮಾಡ್ತಿರೋದು. ಒಂದು ತಮಿಳ್ ಮೂವಿ ಮಾಡಿದ್ದೀನಿ, ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ IPS ಆಫೀಸರ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಮ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೇದಿಕೆ ಮೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು. ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಮತ್ತು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಹಾರ್ಟ್ಲಿ ವೆಲ್ಕಮ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಮೈಸೆಲ್ಫ್ ಜೀವಿತ್ತು. ಈ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಸಪೋರ್ಟ್ ಮತ್ತು ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು, ವೆಲ್ಕಮ್. ಹಾಡು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತಂತ. ಅಂದರೆ ಓನೇ ಸರ್, ಮಂಜು ಸರ್, ಇದು ಓನ್ ಸರ್, ಸ್ಕ್ರಿಪ್ಟ್ ಅಲ್ಲ ಸರ್. ಅಂದರೆ ನಿಮಗೆ ಬಟ್ಟೆ ಬೇರೆ ಹಾಕಿಲ್ದೆ ಎಲ್ಲ ವಿಡಿಯೋ ಮಾಡಿದ್ದಾರಲ್ಲ ಸರ್ ಹಾಡಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಫಸ್ಟು ಅದು ಓನೇ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡ್ಸೋರೆ. ಅದು ಎಸ್, ಅದು ಮನಸ್ಸಿನ ಮಾತು. ಇಂಥವೆಲ್ಲ ಬರಬೇಕು ಹೊರಗೆ. ಎಸ್, ಫಸ್ಟ್ ನಾನು ಇವನ್ ಮಾಡ್ತಾನಂತ ಅನ್ಕೊಂಡಿದ್ದೆ, ಬಟ್ ನನ್ನ ಮಾಡಿಸ್ಬಿಟ್ಟು.
ಖುಷಿ ಆಯ್ತಾ? ಅಂದರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡೋಕೆ ಸಿಗ್ತದೆ ನಮಗೆ, ಭಾಳ ಅಪರೂಪ. ಆ ಥರ ಎಲ್ಲ ಸಿಗೋದಿಲ್ಲ. ಆ್ಯಂಡ್ ಅವರು ನನಗೆ ಸಪೋರ್ಟ್ ಮಾಡೋರೆ ಜಾಸ್ತಿ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ. ಎಸ್, ಹೇಳಪ್ಪ ಹೇಳು, ನಾವು ಕೇಳಿಸ್ಕೊತೀವಿ. ಮುಂದೆ ಲೈಕ್ ಇವಾಗ ನಾನು ಒಂದು ಸತಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 ಟೈಮ್ಸ್ ಮಾಡಿಸ್ತಾರೆ. ಅರ್ಥ ಆಗುತ್ತೆ. ಎಲ್ಲಿ ನಿನ್ನ ಸಾಂಗಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ನಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಎಸ್, ನೀವು ಮಾತಾಡಬೇಕು. ನಿಮಗೆ ಎಷ್ಟು ಖುಷಿ ಆಯಿತು ನಿಮ್ಮದಲ್ಲದೆ ನಿಮ್ಮ ಫ್ರೆಂಡಿನ ಬಟ್ಟೆ ಬಿಚ್ಚಿದ್ದಕ್ಕೆ? ನನಗೆ ಫಸ್ಟ್ ಭಯ ಆಯ್ತು. ಹೇಳ್ದಾಗ ನಂಗೆ ಫುಲ್ ಭಯ ಆಯಿತು. ಆಮೇಲೆ ಹೆಂಗೊಂದು ಮಾಡಿ ಇವನ ಕಡೆ ಡೈವರ್ಟ್ ಮಾಡಿ ಸಖತ್ ಖುಷಿ ಆಯ್ತಲ್ಲ? ಸಖತ್ ಖುಷಿ ಆಯಿತು. ಎಸ್, ಜಸ್ಟ್ ಫಾರ್ ಈ ನಗು ಹೀಗೆ ಕೊನೆ ತನಕ ಇರಲಿ. ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು, ಮೀಡಿಯಾ ಅವರು, ಪ್ರೆಸ್ ಅವರು, ಸೋಷಿಯಲ್ ಮೀಡಿಯಾ ಅವರು ಎಲ್ಲರಿಗೂ, ಮತ್ತು ಇಲ್ಲಿ ಗುರಿ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತಮ್ಮ ಅಂತ. ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾಟೋಗ್ರಫರ್ ಫಸ್ಟು ಒಂದು ಟ್ರೈ ಮಾಡಿದ್ದಾರೆ. ಅದು ಹೆಂಗೆ ಅಂತ ಇವಾಗ ನೋಡಿದರೆ ಗೊತ್ತಾಗ್ತಾಯಿದೆ. ಬೇರೆಯವ್ರು ಹೇಳೋದಕ್ಕಿಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ. ಹಾರ್ಟ್ ಟಚಿಂಗ್ ಆಗಿತ್ತು 2ನೇ ಸಾಂಗು. ಕಣ್ಣಲ್ಲಿ ನೀರೇ ಬಂದಿದೆ. ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಮ್ಮ ಮಗನ್ನ ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ. ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ, ವಿಶ್ ಮಾಡಿ. ನಿಮ್ಮ ಕೈಯಲ್ಲಿದೆ. ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಇವತ್ತು ಚಿತ್ತಾರ ಫಿಲಿಮ್ ಅವಾರ್ಡ್ಸ್ ಫಂಕ್ಷನಲ್ಲಿ ನಾನು ಒಂದು ಗೆಸ್ಟಾಗಿ ಹೋಗಿದ್ದೆ. 4:15 ಬಿಡ್ತೀನಿ ಅಂತಂದರು. 5 ಗಂಟೆ 6, 7, 7:15 ಆಗೋಯಿತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 45 ವರ್ಷ ಪ್ರೆಸ್ ಮೀಟಲ್ಲಿ ½ ಅನ್ ಅವರ್ ಲೇಟಾಗಿ ಬಂದಿರೋದು ಇದೆ ಅನ್ಕೊತೀನಿ ನಾನು. ಕ್ಷಮೆ ಇರಲಿ. ಗುರಿ ಅಣ್ಣವ್ರ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ. ಅದಾದಮೇಲೆ ಇದೇ ಗುರಿ, 2 ಗುರಿ. ಈ ಗುರಿನಲ್ಲಿ 2 ಹಾಡಿದೆ. ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಇದು ಸಿನಿಮಾ ಮಾಡಿದ್ದಾರೆ. ಸಾಂಗ್ಸು ವಿಜುವಲ್ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಭಾಳ ಪ್ರೊಫೆಷ್ನಲ್ ಡೈರೆಕ್ಟರ್ ಅವರು. ಚೆನ್ನೈನಲ್ಲಿ ಮಣಿರತ್ನಂ ಸರ್ ಆ ಟೀಮಲ್ಲಿ ಭಾಳ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟಾಗಿ ಮಾಡಿ ತುಂಬ ಪ್ರೊಫೆಷ್ನಲಿ ಈಸ್ ವೆರಿ ವೆರಿ ಸೌಂಡ್. ಮತ್ತು ನಮ್ಮ ಪಳನಿಯವ್ರ ಬಗ್ಗೆ ಹೇಳಬೇಕಲ್ಲ. ಸೊ ಇಟ್ಸ್ ಎ ವಂಡರ್ಫುಲ್ ಮ್ಯೂಸಿಕ್. 2 ಹಾಡಿಗೂ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನೋ ಮಕ್ಕಳ ಚಿತ್ರ ಅಂತ ಅಂದ್ಕೊಳ್ಳೋಂಗಿಲ್ಲ ಇದು. ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತು ಫೋಟೋಗ್ರಫಿ ಕೂಡ ಅಷ್ಟೇ ಭಾಳ ಚಾಕುಚಕ್ಯತೆಯನ್ನು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ಟಾಗುತ್ತೆ, ಅವಾರ್ಡು ಬರುತ್ತೆ ನಿಮಗೆ. ಸಬ್ಜೆಕ್ಟು ಅಷ್ಟು ಚೆನ್ನಾಗಿದೆ. ಅವತ್ತು ಭಾಳ ಹೊತ್ತು ನಾವು ಮಾತಾಡಿದ್ರು. ನಾನು ಪಳನಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ನಮ್ಮ ಪಳನಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರು. ಲೈವ್ ಮ್ಯೂಸಿಕ್ಕು ಮತ್ತು ಅವ್ರು ಮಾಡೋಂಥ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಹಾಡುಗಳು. ಅದು ಯಾಕೋ ಸರಸ್ವತಿ ಇದೆ, ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ. ಗುರುವಿಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ. ಈ ಚಿತ್ರ ಗುರು ಮತ್ತು ಶಿಷ್ಯಂದಿರಗಳ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಚಿತ್ರ. ನಾನು ಆ್ಯಕ್ಚುಲಿ ಈ ಸಿನಿಮಾ ಮುಗಿಸಿದ್ದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರೆಸುತ್ತೆ. ಎಸ್ಪೆಷಲಿ ಕಾಪಾಡೋ ಸಾಂಗ್, ರಾಜೇಶ್ ಹಾಡಿರೋ ಸಾಂಗ್ ಅಂತೂ ಇದು ಬರೀ ಒಂದು ಬಿಟ್ ಅಷ್ಟೇ. ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಕ್ಯಾರಿ ಓವರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ. ಒಂದು ಹಳ್ಳಿ, ಒಂದೇ ಸ್ಕೂಲು, ಒಂದೇ ಮಾಸ್ಟ್ರು, 4-5 ಸ್ಟೂಡೆಂಟ್ ಕ್ಲಾಸಸ್. 5th ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು, 1st ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು. ಇಲ್ಲಿ ನಡೆಯುವಂಥ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳ ಮಧ್ಯೆ ನಡೆಯುವಂಥ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ. ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ. ತುಂಬ ಚೆನ್ನಾಗಿದೆ. ನನಗೆ ಈ ಸ್ಟೋರಿ ಹೇಳಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ. ಸೆಲ್ವಮ್ ಅವ್ರಿಗೆ ನಾನು
ವಿಶಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ ಗೆಲ್ಲಲಿ, ಇಡೀ ಚಿತ್ರತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪಳ್ಳಿ ಸರ್, ಯು ಡನ್ ಎ ವಂಡರ್ಫುಲ್ ಮ್ಯೂಸಿಕ್. ಸ್ವರಸ್ವ ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ವಾದ್ಯ ಸಂಗೀತ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ದೀರಿ, ಅದಕ್ಕೆ ಇಸ್ ಸೌಂಡಿಂಗ್ ಸೋ ಗುಡ್. ಸೊ ನಿಮ್ಮ ಟ್ಯಾಲೆಂಟ್ ಇಸ್ ಸೂಪರ್. ಸಾಹಿತ್ಯನೂ ಭಾಳ ಚೆನ್ನಾಗಿದೆ, ಎರಡು ಹಾಡು. ಆಫ್ಕೋರ್ಸ್ ಪಿಕ್ಚರೈಸೇಷನು ನೀವು ತಾವೆಲ್ಲ ನೋಡಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯು ಡನ್ ಎ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಒಂದು 20 ನಿಮಿಷ ಆದಮೇಲೆ ಟೋಟಲ್ ನಿಮ್ಮನ್ನ ಮರೆತು ನೀವು ಸಿನಿಮಾ ಒಳಗಡೆ ಹೋಗ್ತೀರಾ. ಸೊ ಆ ಥರ ಸಿನಿಮಾನ ನೆರೇಟ್ ಮಾಡಿದ್ದೀವಿ. ನಾವೆಲ್ಲೂ ಜಾಸ್ತಿ ಕಮರ್ಷಿಯಲ್ ಆ ಥರ ಮಾಡಿದ್ರಾಗೆ ನಿಜವಾದ ಇಬ್ಬರು ಮಕ್ಕಳ ಲೈಫಲ್ಲಿ ಏನು ನಡೆಯುತ್ತೆ, ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದೇ ಗುರಿ. ಆಮೇಲೆ ಈ ಗುರಿ ಟೈಟ್ಲು ನನಗೆ ಅವರೇ ಶ್ರೀನಿವಾಸ್ ಸಾರೇ ಕೊಟ್ಟಿದ್ದು, ಅದಕ್ಕೂ ಒಂದು ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಪಳ್ಳಿ ಸರ್, ನಿಮ್ಮ ಹತ್ರ ಬಂದು ಕತೆ ಹೇಳಿದ ಮೇಲೆ ನಿಮಗೆ 2 ಟ್ಯೂನ್ ಮಾಡಿಕೊಟ್ರಿ. ಆ ಟ್ಯೂನೇ ಇವತ್ತು ಸಾಂಗ್ ಆಗಿದೆ. ತುಂಬ ಥ್ಯಾಂಕ್ ಯು ನಿಮಗೆ. ಸೊ ಶಶಿ, ನಿಮಗೂ ಕೂಡ ಥ್ಯಾಂಕ್ಸ್. ಕುಬೇರ್ ಸರ್, ಮಂಜು ಆರ್ಟ್ ಡೈರೆಕ್ಟರ್. ಸೊ ಲೇಟಾಗಿ ಬಂದಿದ್ದಾರೆ. ಈ ಸಿನಿಮಾಗೆ ಯಾವಾಗ ಕರೆದೂ 1 ದಿನ ಶೂಟಿಗಾದರೂ ಬಂದು ಮಾಡಿಕೊಡೋರು. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಬೇಕಂತ ತಕ್ಷಣವೇ ನಾವು ಫಸ್ಟ್ ಅಚ್ಯುತ್ ಸರ್ ಹತ್ರ ಹೋಗಿದ್ದೆ. ಅವರು ಏನಪ್ಪ ಏನು ಮಾಡ್ಕೊಂಡಿದ್ದೆ ಅಂತಂದರು. ನಾನು ಹೇಳಿದೆ, ಬೇರೆ ಏನೂ ಮಾತಾಡಿಲ್ಲ, ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದರು. ಯಾಕೆಂದರೆ ಅಚ್ಯುತ್ ಸರು ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದಾರೆ. ಆ ಟೈಮಲ್ಲೂ ಫುಲ್ ಬ್ಯುಸಿ, ಅವ್ನು ಹಿಡಿಯೋದೇ ಕಷ್ಟ. ಬಟ್ ಆ ಸಿನಿಮಾ ಒಪ್ಕೊಂಡಿದ್ದು ನಮಗೆ ನಿಜವಾಗ್ಲೂ ಖುಷಿ ಸರ್. ನಿಮ್ಮಿಂದ ನಾವು ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ. ಥ್ಯಾಂಕ್ ಯು. ಅದೇ ಥರ ಉಗ್ರಮನ್ ಸರ್, ಈ ಸಿನಿಮಾದಲ್ಲಿ ಉಗ್ರಮನ್ ಸರ್ದು ಜಯಶ್ರೀ ಮೇಡಮ್ದು ಒಂದು ಘಟನೆ ಎಲ್ಲೇಬೇಕು. ಒಂದು ಸೀನ್ ನಾನು ನರೇಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಒದ್ಬಿಡೋರು. ಒದ್ದ ತಕ್ಷಣ ಮೇಡಮ್ ತೋರಿಸೋರು, ನೋಡಿ ಗಾಯ ಆಗಿದೆ, ರಕ್ತ ಬರ್ತಿದೆ, ವಸೂಲಿ ಮಾಡಿಕೊಡಿ ಅನ್ನೋರು. ಆ ಥರ ತುಂಬ ಏಟ್ಗಳು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ. ಈ ಮಕ್ಕಳು ಕೂಡ ಏಟ್ ತಿಂದಿದ್ದಾರೆ. ತುಂಬ ನ್ಯಾಚುರಲಾಗಿ ಇಬ್ಬರು ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಸರ್, ಮಂಜು ಸರ್. ಆದರೆ ಇಂಥ ಒಂದು ಚಲನಚಿತ್ರನ ಸುಮಾರು ಒಂದು 10-15 ವರ್ಷ ಬ್ಯಾಕ್ ಮಾಡಿದರೆ ಎಷ್ಟೋ ಸರ್ಕಾರಿ ಶಾಲೆಗಳು ಉಳಿತಿದ್ದು. ಇವತ್ತು ನಮ್ಮ ಸಲಂ ಸಾರ್ ಮಾಡಿರೋದು ಫಿಲಮ್ನಿಂದ 100ಕ್ಕೆ 100 ನಾನು ಹೇಳ್ತಾಯಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಗೌರ್ಮೆಂಟ್ ಶಾಲೆಗಳಿಗೆ ಪ್ರೋತ್ಸಾಹ ಆಗಿದೆ. ಎಷ್ಟೋ ಗೌರ್ಮೆಂಟ್ ಶಾಲೆಗಳು ಮತ್ತೆ ಮುಂದಕ್ಕೆ ಬರ್ತವೆ ಅಂತೇಳಿ ನನಗೆ 100ಕ್ಕೆ 100 ನಂಬಿಕೆ ಇದೆ. ಈ ಚಲನಚಿತ್ರ 100 ಶತದಿನೋತ್ಸವ ಬಾರಿಸುತ್ತೆ, ಮತ್ತು ಏನು ನಮ್ಮ ಕರ್ನಾಟಕ ಅವಾರ್ಡನ್ನು ಪಡೆಯುತ್ತೆ. ಇದಕ್ಕೆ ನಾನು ಪ್ರೊಡ್ಯೂಸರ್ ಆಗಿ ನನ್ನ ಕಡೆಯಿಂದ ಏನೇ ಸಹಾಯ ಬೇಕು ಅಂದರೆ ನಾನು ಅವರಿಗೆ ಯಾವಾಗಲೂ ಸಿದ್ಧವಾಗಿರ್ತೀನಿ. ನೆಕ್ಸ್ಟು ನಾನು ನಮ್ಮ ಸಲಂ ಸರ್ ಹತ್ರನೇ ನಮ್ಮ ಮೇಡಮ್ ಅವರೇ ಹೀರೋಯಿನ್ ಇಲ್ಲೇ ಇದ್ದಾರೆ. ಟೀಮ್ ಒಳ್ಳೇದಾಗಲಿ. ಸಲಂ ಅವ್ರು ನಮ್ಮ ತುಂಬ ಆತ್ಮೀಯರು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ, ನೋಡಿದ್ದೀನಿ ಆ್ಯಕ್ಚುಲಿ ಎಡಿಟಿಂಗ್ ರೂಮಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ, ಟೀಮ್ ಒಳ್ಳೇದಾಗಲಿ. ನಮ್ಮ ಸಿನಿಮಾ ಚಿತ್ರರಂಗದ ಸಿನಿಮಾ ತಂಡದ ಟೀಮು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೆಲ್ವಂ ಸರ್ಗೂ ನನಗೂ ತುಂಬ ಒಂದು ಬಾಂಧವ್ಯ, ಒಂದು 8-10 ವರ್ಷದಿಂದ ನನ್ನ ಸ್ವಂತ ತಮ್ಮ ಅಂತಾರೆ. ಸೊ ಆ ಥರ ಒಂದು ಬಾಂಧವ್ಯದಲ್ಲಿ ಒಂದು ಸಿನಿಮಾಗಳು ಮಾಡ್ಕೊಂಬಂದಿದ್ವಿ. ಇದು ಇವರ ನಿರ್ದೇಶನದಲ್ಲಿ 3ನೇ ಸಿನಿಮಾ ಇದು. ನಾನು ಇದರ 3 ಸಿನಿಮಾದಲ್ಲೂ ನಾನು ವರ್ಕ್ ಮಾಡಿದ್ದೀನಿ. ಶ್ರೀನಿವಾಸ್ ಸರ್, ಜೋರಾಗಿ ಚಪ್ಪಾಳೆ ಬರಲಿ. ನಿಮ್ಮ ವಿಷಯ ಕೂಡ ಆ ಮಗುವಿನ ಮೇಲಿರಬೇಕು.